ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವೀಡಿಯೋದೊಂದಿಗೆ കേരളനಲ್ಲಿದ್ದೀವಲ್ಲ മലയാളമಲ್ಲಿ ನಮ್ಮ ಸ್ಟೈಲಲ್ಲಿ ಉಂಡೆಲ್ಲ ಹೊಡೆಯೋಣ ಬನ್ನಿ. ಹಾಯ್ ಹೆಲೋ ನಮಸ್ಕಾರಂ ಎಂದ ಚಾನೆಲ್ ಕ್ರೇಜಿ ರೈಲ್ ಫ್ಯಾನ್ ಸುಮಂತ್ എന്നോട് ಸ್ವಾಗತಂ. ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಹೊಸ ವೀಡಿಯೋ. ಇನಾಗ್ರಲ್ ಜರ್ನಿ ಎರ್ನಾಕುಲಮಿಂದ KSR ಬೆಂಗಳೂರವರೆಗೂ ಎಂಡ್ ಟು ಎಂಡ್ ಈ ಒಂದು ಒಂದೇ ಭಾರತಲ್ಲಿ ಇವತ್ತು ಟ್ರಾವೆಲ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಸ್ಟೈಲಲ್ಲಿ ಟ್ರೇಲರಲ್ಲಿ ನಿಮಗೋಸ್ಕರ ಏನೇನು ಕಾದಿದೆ ಅಂತ ನೋಡ್ಕೊಂಬಂದ್ಬಿಡಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಒಂದೇ ಭಾರತ್ ಅಂದರೆ ಸ್ಪೀಡ್ ಅಂದರೆ ಓವರ್ಟೇಕ್. ಕಾವೇರಿ ನದಿ ಮೇಲೆ ಇವಾಗ ಕ್ರಾಸ್ ಆಗ್ತಾ ಇದೀವಿ. ಒಂದೇ ಭಾರತ್ ಇನಾಗ್ರೇಷನ್ ಮಾಡೋದ್ರಿಂದ ಇಂಡಿಯಾನಲ್ಲಿ ಎಷ್ಟು ಒಂದೇ ಭಾರತ್ ಇದೆ ಅನ್ನೋ ಫ್ಲೀಟ್ಗೆ ಇವತ್ತು ಟೋಟಲಾಗಿ 4 ಒಂದೇ ಭಾರತ್ ಇನಾಗ್ರೇಟ್ ಆಗ್ತಿರೋದು. ಈ ಒಂದೇ ಭಾರತ್ ಇದೆಯಲ್ಲ, ಇದು ಒಂದು ಕರ್ನಾಟಕದ 10ನೇ ಒಂದೇ ಭಾರತ್ ಕಂಡ್ರಿ. 10 ಒಂದೇ ಭಾರತ್ ಆಗೋಯ್ತು ಕಂಡ್ರಿ ನಮ್ಮ ಕರ್ನಾಟಕನಲ್ಲಿ. ಮತ್ತು ಕೇರಳದ 3ನೇ ಒಂದೇ ಭಾರತ್ ಇದಾಗಿದೆ. ನಮ್ಮ ಒಂದು ಇನಾಗ್ರಲ್ ಜರ್ನಿ ಶುರುವಾಯಿತು. ಪ್ರಪ್ರಥಮ ಬಾರಿಗೆ ನಮ್ಮ ಎರ್ನಾಕುಲಮಿಂದ KSR ಬೆಂಗಳೂರವರೆಗೂ ಒಂದೇ ಭಾರತ್ ಹೊರಟಿದ್ದಾಯಿತು ಆಲ್ರೆಡಿ. ಸೊ ಮಾನನೀಯ ಪ್ರಧಾನಮಂತ್ರಿಯವರು ಬನಾರಸ್ ಅಂದರೆ ವಾರಣಾಸಿಯಿಂದ ಈ ಒಂದು ಒಂದೇ ಭಾರತ್ಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚಾಲನೆ ಕೊಟ್ಟರು. ಓಕೆನಾ. ಸೊ ಟೋಟಲಾಗೆ 4 ಒಂದೇ ಭಾರತದ ಒಂದು ಫ್ಲೀಟ್ ಆಫ್ ಒಂದೇ ಭಾರತ್ಗೆ ಆ್ಯಡ್ ಆಗಿದ್ದಾಯಿತು. ಸೊ ಹೊರಟ ತಕ್ಷಣ ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ರೈಲ್ವೇಸ್ನ ಪರಂಪರೆ ಮುಖಾಂತರ ಒಂದು ವಾಟರ್ ಬಾಟಲ್ ಚಲ್ತೆ ವೆಲ್ಕಮ್ ಮಾಡಿದ್ದಾರೆ. 500 ml ಮಿನಿ ವಾಟರ್ ಬಾಟಲ್ ಮಿನಿ ಒಂದೇ ಭಾರತಲ್ಲಿ ಕೊಟ್ಟಿದ್ದಾರೆ. എറണാകുളം ജംഗ്ഷൻ സ്റ്റേഷനിൽ നിന്ന് കയറിയ എല്ലാ യാത്രക്കാരെയും നേരത്തെ സ്വാഗതം ചെയ്യുന്നു. എറണാകുളം ജംഗ്ഷൻ റെയിൽ നിലയത്തിൽ பயணிகளையும் இந்திய ரயில்வே வரவேற்கிறது. ಆಲಪುರ ಎಕ್ಸ್ಪ್ರೆಸ್. അൽഫാസ ഈ ബാംഗ്ലൂർ ടു കോഴിക്കോട് ബസ്സല്ലേ? ಒಂದೇ ಭಾರತ್ ಅಂದರೆ ಸ್ಪೀಡ್ ಅಂದರೆ ಓವರ್ಟೇಕ್ ನಂಬರ್ 1. ಥ್ಯಾಂಕ್ ಯು. ನೋಡಿ ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಒಂದು ಸ್ನ್ಯಾಕ್ ಬಾಕ್ಸ್ ಕೊಟ್ಟಿದ್ದಾರೆ. ಬಾಕ್ಸಲ್ಲಿ ಏನೇನಿದೆ ಅಂತ. ಇದು ಇನಾಗ್ರಲ್ ನನಗೆ ಮಾತ್ರ, ಕಮರ್ಷಿಯಲ್ ರನ್ನಿಗೆ ನಾರ್ಮಲ್ IRCTC ಮೆನ್ಯೂ ಬರುತ್ತೆ. ರಾಗಿ ಕುಕ್ಕಿ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಲೈಸ್ ಜ್ಯೂಸ್ ಕೊಟ್ಟಿದ್ದಾರೆ. ಇದ್ರ ಜೊತೆ ಒಂದು ಹಲ್ವಾ ಅನ್ಸುತ್ತೆ, ಇದು ಹಲ್ವಾನೋ ಇಲ್ಲ ಕೇಕೋ ಏನೋ ಕೊಟ್ಟಿದ್ದಾರೆ. ಇದ್ರ ಜೊತೆ ಮಿಕ್ಸ್ಚರ್ ಇದೆ. ಅದ್ರ ಜೊತೆ ಹಲೋ ಹೇಳ್ಬೇಕು ಬ್ರೋ, ಹಲ್ವಾ ಕೊಟ್ಟಿದ್ದಾರೆ. ಸೊ ಇದಾಗಿದೆ ನಮ್ಮ ಸ್ನ್ಯಾಕ್ ಬಾಕ್ಸ್.
ಸೊ ಕೇರಳ ಅಂದರೆ ನೋಡಿ ಬ್ಯಾಕ್ ವಾಟರ್ಸ್ಗಳು ಒಂದಾದ್ಮೇಲೆ ಬರ್ತಾನೆ ಇರುತ್ತೆ ಕಣ್ರಿ. ಇದು ಬಂದು ಪೆರಿಯಾರ್ ನದಿ. ಸೊ ನೋಡಿ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ರೆಡಿಯಾಗಿದೆ ಅಲ್ಲಿ. ಫೇಸ್ ಟು ಫೇಸ್ ಇದೀವಿ ನೋಡ್ಕೊಳ್ರಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಕಣ್ಣೂರು ಟ್ರಿವೆಂಡ್ರಮ್ ಸೆಂಟ್ರಲ್ ಜನ್ ಶತಾಬ್ದಿ ಎಕ್ಸ್ಪ್ರೆಸ್. गोरखपुर कोचुवेली रफ्ती सागर एक्सप्रेस. ಸುಮಾರು 73 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಅಂತಹ ತ್ರಿಶೂರ್ಗೆ ಬಂದಿದ್ದೀವಿ. ಬೆಂಗಳೂರಿಂದ ಎರ್ನಾಕುಲಂ ಹೋಗುವಂಥ ವಂದೇ ಭಾರತ್ ಇಲ್ಲಿಗೆ 12:28 ಬರುತ್ತೆ ಮಧ್ಯಾಹ್ನ, ಮತ್ತು 12:15 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹೊರಟು ಕೊಟ್ಟಿದ್ದಾರೆ. ಅದೇ ಎರ್ನಾಕುಲಮಿಂದ ಬೆಂಗಳೂರಿಗೆ ಬರುವಂತಹ ವಂದೇ ಭಾರತ್ ಇಲ್ಲಿಗೆ 3:17 ಬರುತ್ತೆ, ಮತ್ತು 3:20ಕ್ಕೆ ಇಲ್ಲಿಂದ ಹೊರಡುತ್ತೆ. 3 ನಿಮಿಷ ಹೊರಟು ಇಲ್ಲಿಗೆ ಕೊಟ್ಟಿದ್ದಾರೆ. ನೋಡೋಕೆ ಎಷ್ಟು ಜನ ಬಂದಿದ್ದಾರೆ ಅಂತ. अभी 5 मिनट വന്ദേ ഭാരത് എറണാകുളം ബാംഗ്ലൂർ ട്രെയിനായിട്ട് ഒരുപാട് ആവശ്യമുണ്ടായി. കാരണം ഭയങ്കര ഡിമാൻഡുള്ള ഒരു റൂട്ടാണ്. പിന്നെ ഇന്ന് ഇനാഗ്രേഷനിൽ വന്ന എല്ലാം സ്റ്റുഡൻസ് അവർ പല കോമ്പറ്റീഷൻ നടത്തിയിട്ട് അവർ സെലക്ട് ചെയ്താണ് അവർ ജയിച്ച കുട്ടികളെ. ട്രിവാൻഡ്രം വന്ദേ ഭാരത് എക്സ്പ്രസ്. एक सेकंड में 12 पीस आता है, 12 या 10 12 ಭರತಪುರ ನೋಡಿ. ಅಲ್ಲೊಂದು ಲೈನ್ ನೋಡ್ತಿದ್ದೀರಲ್ಲ, ಅದು ಒಂದು ಶೋರ್ನೂರ್ ಕಡೆ ಹೋಗುತ್ತೆ. ಹಾಗೆ ಅದೇ ಲೈನು ಕಾಸರಗೋಡು ಕಡೆ ಸಹ ಹೋಗುತ್ತೆ. ಮತ್ತು ನಾವು ಒಂದು ಟ್ರಯಾಂಗಲ್ಗೆ ಎಂಟ್ರಾಗಿ ಟ್ರಯಾಂಗಲ್ ಕಡೆಯಿಂದ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಶೋರ್ನೂರನ್ನ ಬೈಪಾಸ್ ಮಾಡ್ಕೊಂಡು ನೋಡಿ, ಅಲ್ಲಿ ನೋಡಿದ್ರೆ ನೀವು ಕರೆಕ್ಟಾಗಿ ಸ್ಟೇಷನ್ ಕಾಣುತ್ತೆ. ನಾವು ಬೈಪಾಸ್ ಮಾಡಿಕೊಂಡು ಪಾಲಕ್ಕಾಡ್ ಕಡೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಅದೇ ಲೈನ್ ಸ್ಟ್ರೈಟಾಗಿ ಕೊಯಂಬತ್ತೂರು ಈ ರೋಡು ಸೇಲಂ ಮುಖಾಂತರ ಜಲಾರ್ಪೇಟೆ ಕಡೆ ರೀಚ್ ಆಗುತ್ತೆ. ಸೊ ಇದನ್ನು ಇಲ್ಲಿನ ಸ್ಥಳೀಯರು ಅಥವಾ ಲೋಕಲ್ ಏಡ್ಸ್ ಏನಂತಾರಂದರೆ ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತಾರಂತೆ ಇದನ್ನು. ಏನಕ್ಕಂದರೆ ಐದರ್ ಇಲ್ಲೆಲ್ಲ ಟ್ರೈನ್ ನಿಂತ್ಕೊಂತು ಅಂದರೆ ಮಿನಿಮಮ್ 15ರಿಂದ 20 ನಿಮಿಷ ಟ್ರೈನ್ ಇಲ್ಲಿಂದ ಹೊರಡಲ್ಲ. ಸೊ ಇದನ್ನು ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತಾರೆ. ಸೊ ಇವಾಗ ಲೈನ್ ಮರ್ಜ್ ಆಗ್ತಿದೆಯಲ್ಲ, ಇದು ಬಂದು ಶೋರ್ನೂರ್ ಕಡೆಯಿಂದ ಲೈನು ಬರ್ತಿರೋದು. ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಯಶವಂತಪುರ ಕಣ್ಣೂರು ಫಾಲೋ ಮಾಡುತ್ತಲ್ಲ ರೂಟು, ವಯಾ ಸೇಲಂ ಕಡೆಯಿಂದ ಆ ರೂಟು ಈ ಟ್ರೈನ್ ತೊಗೊಳ್ಳೋದು. ಆ ಲೈನ್ ನೋಡ್ತಿದ್ದೀರಲ್ಲ, ಇದು ಬಂದು ಪಾಲಕ್ಕಾಡಿಂದ ಲೆಫ್ಟ್ ಡೈವರ್ಷನ್ ತೊಗೊಂಡು ಪಳ್ಳಿ ಮತ್ತು ಪೊಲಾಚಿ ಕಡೆ ಹೋಗ್ತಾ ಇದೆ.
ಸೊ ನಾವು ಬರ್ತಿರೋದು ಶೋರ್ನೂರು ಕಡೆಯಿಂದ ಎಂಟ್ರ್ ಆಗ್ತಾ ಇದ್ದೀವಿ ಪಾಲಕ್ಕಾಡ್ ಜಂಕ್ಷನ್ಗೆ. എല്ലാ സാധനങ്ങളും നിങ്ങളുടെ കൈവശമുണ്ട്. അതിന്റെ പൊരുളുകളെയും നിങ്ങളുടെ വരക്കാതെ ദർവാസെ बाएं तरफ खुलेंगी. 150 ಕಿಲೋಮೀಟರ್ ಎರ್ನಾಕುಲಮಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಎರಡನೇ ನಿಲ್ಗಡೆ ಆದಂತಹ ಪಾಲಕ್ಕಾಡ್ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 2 ವಂದೇ ಭಾರತ್ನ ಟೈಮಿಂಗ್ ಸಹ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಬೆಂಗಳೂರಿಂದ ಹೊರಟು ಎರ್ನಾಕುಲಮ್ಗೆ ಹೋಗುವಂಥ ವಂದೇ ಭಾರತ್ ಇಲ್ಲಿಗೆ 11:28ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 11:15ಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದೇ ಎರ್ನಾಕುಲಮಿಂದ ಬೆಂಗಳೂರಿಗೆ ಹೋಗುವಂಥ ವಂದೇ ಭಾರತ್ ಇಲ್ಲಿಗೆ 6:35ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 6:37ಕ್ಕೆ ಇಲ್ಲಿಂದ ಹೊರಡುತ್ತೆ. ಅದಕ್ಕೂ ಸಹ 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಸ್ಟೇಷನ್ಸಲ್ಲಿ ಈ ಥರ ಡಿಸೈನ್ಗಳೆಲ್ಲ ಮಾಡಿದರೆ ಎಷ್ಟು ಸಖತ್ತಾಗಿರುತ್ತಲ್ವಾ. ಪಾಲಕ್ಕಾಡಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೆಲೆಬ್ರೇಷನ್ ಏನಿಲ್ಲ, ಬಟ್ ಕ್ರೌಡ್ ಅಂತೂ ತುಂಬ ಜನ ಬಂದಿದ್ದಾರೆ ನೋಡ್ರಿ ವಂದೇ ಭಾರತ್ಗೆ ಒಂದು ಸ್ವಾಗತ ಕೊಡೋಕ್ಕೆ. ಇನ್ನೊಂದು ವಿಷಯ ಏನು ಗೊತ್ತಾ, ಪ್ರಪ್ರಥಮ ಬಾರಿಗೆ ಪಾಲಕ್ಕಾಡಲ್ಲಿ ಒಂದು ವಂದೇ ಭಾರತ್ ಬರ್ತಿರೋದು, ಕಮರ್ಷಿಯಲಾಗೆ ಸ್ಟಾಪ್ ಕೊಡ್ತಿರೋದು ಮತ್ತು ಕಮರ್ಷಿಯಲಾಗೆ ಜರ್ನಿ ಸ್ಟಾರ್ಟ್ ಮಾಡ್ತಿರೋದು. ವಾಲಿಯಾರ್ ಘಾಟ್ ಸೆಕ್ಷನ್ ಏನಿದೆ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪಾಲಕ್ಕಾಡಿಂದ ಹೊರಟ ಮೇಲೆ ಇನ್ನು ಚೂರು ದೂರದಲ್ಲಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಕೊಯಂಬತ್ತೂರವರೆಗೂ ಈ ಒಂದು ಘಾಟ್ ಸೆಕ್ಷನ್ ಇರುತ್ತೆ. ನೋಡಿ ಪಾಲಕ್ಕಾಡಿಂದ ಹೊರಟಿದ್ದಾಯಿತು, ಮಧ್ಯಾಹ್ನದ ಊಟ ಕೊಟ್ಟಿದ್ದಾರೆ. ಇದು ಇನಾಗ್ರಲ್ ರನ್ ಅಂತ ಮಾತ್ರ ಇಷ್ಟೊಂದು ಮೆನ್ಯೂ ಇರುತ್ತೆ. ನಿಮ್ಮ ಕಮರ್ಷಿಯಲ್ ರನ್ನಲ್ಲಿ IRCTC ಏನು ಸ್ಟ್ಯಾಂಡರ್ಡೈಸ್ ಮಾಡಿರ್ತಾರೋ ಅದೇ ಮೆನ್ಯೂ ನಿಮಗೆ ಸಿಗುತ್ತೆ. ಕ್ಲಾಸ್ಗಂತೂ ಬಂದಿದ್ದಾಯಿತು. ಆವಾಗಲೇ ಊಟ ಅಲ್ಲಿ ಕೊಟ್ಟರಲ್ಲ, ಅದನ್ನು ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ ನಾವು ತೊಗೊಂಬಂದಿದ್ದೀವಿ. ಸೊ ಇಲ್ಲಿ ನೋಡಿ ಇವ್ನು ತೆಗೆದಿದೆ ನೋಡಿ, ಈ ಥರ ಮಧ್ಯದಲ್ಲಿರುತ್ತೆ ಟ್ರೇ ಟೇಬಲ್ಲು. ಈ ಥರ ಮಧ್ಯದಿಂದ ನೀವು ತೊಗೋಬೇಕು ಟ್ರೇ ಟೇಬಲ್ಸ್ಗಳನ್ನ, ಓಕೆನಾ. ಈ ಥರ ಓಪನ್ ಆಗುತ್ತೆ. ಹಾಂ, ಇಲ್ಲಿರುತ್ತೆ, ಇಲ್ಲಿಂದ ಓಪನ್ ಆಗಿ ಈ ಥರ ಓಪನ್ ಆಗುತ್ತೆ. ನೋಡಿ ನಾವು ವಿಂಡೋಸ್ ಕಡೆ ಫೇಸಿಂಗ್ ಮಾಡ್ತಾಯಿದ್ದೀವಿ, ಸರಿನಾ. ಅದೇ ಶಾಕಿಬ್ ನೋಡಿ ಟ್ರೈನ್ನ ಡೈರೆಕ್ಷನ್ ಕಡೆ ಫೇಸ್ ಮಾಡ್ತಿದ್ದಾನೆ. ಈ ಥರ ನೀವೇನಾದರೂ ಗ್ರೂಪಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಆರಾಮಾಗೆ 4 ಜನ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಎಂಥ ವ್ಯೂ ಗೊತ್ತಾ. ಸೊ ನೋಡಿ ವೆಜ್ ಕೂರ್ಮಾ ಕೊಟ್ಟಿದ್ದಾರೆ, ಇನ್ನೊಂದು ಕೂರ್ಮಾ ಇದೆ, ಗುಲಾಬ್ ಜಾಮೂನ್ ಕೊಟ್ಟಿದ್ದಾರೆ, ಚಪಾತಿಗಳು ಅವೈಲೇಬಲ್ ಇದೆ, ಇಲ್ಲಿ ಪಲಾವ್ ಇದೆ, ಮೊಸರು ಕೊಟ್ಟಿದ್ದಾರೆ, ಸಲಾಡ್ ಕೊಟ್ಟಿದ್ದಾರೆ, ಮತ್ತು ಉಪ್ಪಿನಕಾಯಿ ಸಹ ಕೊಟ್ಟಿದ್ದಾರೆ. ಸೊ ನೋಡಿ ವಾಲಿಯಾರ್ ಘಾಟ್ ಸೆಕ್ಷನ್ಲಿ ವಾಲಿಯಾರ್ ಸ್ಟೇಷನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಕೇರಳದ ಕೊನೆಯ ರೈಲ್ವೆ ಸ್ಟೇಷನ್ ವಾಲಿಯಾರ್ ಆಗಿದೆ. ಇದಾದಮೇಲಿಂದ ನಾವು ತಮಿಳ್ನಾಡಿಗೆ ಎಂಟ್ರ್ ಆಗ್ತೀವಿ. ಬಂದ ಇಸಿಲಿಯೇ ನೋಡಿ ಅಲ್ಲೊಂದು ಬೋರ್ಡ್ ಐತಲ್ಲ, ಇಲ್ಲಿಗೆ ಘಾಟ್ ಸೆಕ್ಷನ್ ಮುಗೀತು ಅಂತ. ಅದೇ ನೀವು ಆ ಬೋರ್ಡ್ ಮುಖಾಂತರ ಹೋದರೆ ಇಲ್ಲಿಂದ ಘಾಟ್ ಸೆಕ್ಷನ್ ಶುರುವಾಗುತ್ತೆ ಅಂತ. ದಯವಿಟ್ಟು ನಿಮ್ಮ ಎಲ್ಲ ವಸ್ತುಗಳನ್ನು
ಸರಿ, ಸುಮಾರು 205 ಕಿಲೋಮೀಟರ್ ಎರ್ನಾಕುಲಮಿಂದ ಪ್ರಯಾಣಿಸಿದ ಮೇಲೆ ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಇರಿ ಒಂದ್ಸತಿ. ಇಳಿಯೋಕ್ಕಿಂತ ಮುಂಚೆ ಪಾಯಸ ಕೊಟ್ಟರು, ಸಖತ್ತಾಗಿದೆ ಕಣ್ರಿ. ಹಾಲು ಕ್ವಾಲಿಟಿ ಏನು ಯೂಸ್ ಮಾಡಿದಾರೋ ಫೆಂಟ್ಯಾಸ್ಟಿಕ್ ಆಗಿದೆ ಕಣ್ರಿ. ಸೊ ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ KSR ಬೆಂಗಳೂರಿಂದ ಎರ್ನಾಕುಲಮ್ಗೆ ಹೋಗುವಂಥ ಒಂದೇ ಭಾರತ್ ಇಲ್ಲಿಗೆ 10:33ಕ್ಕೆ ಬರುತ್ತೆ ಮತ್ತು 10:35ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಅದೇ ಎರ್ನಾಕುಲಮಿಂದ KSRಗೆ ಬರುವಂಥ ಒಂದೇ ಭಾರತ್ ಇಲ್ಲಿಗೆ 5:20ಕ್ಕೆ ಬರುತ್ತೆ ಸಾಯಂಕಾಲ ಮತ್ತು 5:23ಕ್ಕೆ ಇಲ್ಲಿಂದ ಹೊರಡುತ್ತೆ. ಅದಕ್ಕೂ ಸಹ ಅದಕ್ಕೆ 3 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ವೆಲ್ಕಮ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಕೊಯಂಬತ್ತೂರಲ್ಲಿ. ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಲೈನ್ ಹೋಗ್ತಿದೆಯಲ್ಲ, ಇದೇ ಲೈನು ನಮ್ಮ ಊಟಿ ಕಡೆಗೆ ಹೋಗ್ತಿದೆ. ಸೊ ಅಂದರೆ ಕರೆಕ್ಟಾಗಿ ಹೇಳಬೇಕಂದ್ರೆ ಮೆಟ್ಟುಪಾಳ್ಯಂ ಕಡೆ ಹೋಗ್ತಿದೆ ಈ ಲೈನು. സുഖപ്രദമായ യാത്ര ആശംസിക്കുന്നു. ನೋಡಿ ನದಿನ ಎಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಅಂತ. ಶಗನೂರು ನದಿನೂ ಏನು ಅನ್ಸುತ್ತಿದ್ದು ನೋಡಿ. ಇನ್ನೂ ಒಂದು ಕರು ಬಂತು ನೋಡಿ. अच्छा लोगों आ गया ना तो जॉय ये बाइक ड्राइवर ही आएगा. नहीं उसको हजरत निजामुद्दीन लिंक प्रोवाइडर है ना. ये रोड में आ जाओ मिलने के बाद नहीं सर जीवन में फुल है सर. ನ್ಯೂ ಡೆಲ್ಲಿ ಟ್ರಿವೆಂಡ್ರಮ್ ಸೆಂಟ್ರಲ್ ಕೇರಳ ಎಕ್ಸ್ಪ್ರೆಸ್ 106ಅಲ್ಲಿ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದೀವಿ ನೋಡಿ. अपने साथ बेचारा on left side. दरवाजे बाईं तरफ खुलेंगे. ಸರಿ, ಸುಮಾರು 255 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ತಿರುಪೂರ್ಗೆ ಬಂದಿದ್ದೀವಿ. KSR ಬೆಂಗಳೂರಿಂದ ಎರ್ನಾಕುಲಮ್ಗೆ ಹೋಗುವಂಥ ವಂದೇ ಭಾರತ್ ಇಲ್ಲಿಗೆ 9:45ಕ್ಕೆ ಬರುತ್ತೆ ಬೆಳಗ್ಗೆ ಮತ್ತು 9:47ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದೇ ಎರ್ನಾಕುಲಮಿಂದ ಬೆಂಗಳೂರಿಗೆ ಹೋಗುವಂಥ ವಂದೇ ಭಾರತ್ ಇಲ್ಲಿಗೆ 6 ಗಂಟೆ 3 ನಿಮಿಷ ಸಾಯಂಕಾಲ ಇಲ್ಲಿಗೆ ಬರುತ್ತೆ ಮತ್ತು 6 ಗಂಟೆ 5 ನಿಮಿಷ ಇಲ್ಲಿಂದ ಹೊರಡುತ್ತೆ. ಇಲ್ಲಿಯೂ ಸಹ 2 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ಎಲ್ಲರ ಕೈನಲ್ಲೂ ಫೋನ್ ಇದೆ ನೋಡ್ರಿ. The newly introduced Ernakulam Bangalore Vande Bharat Express is arrived and at platform number 1. ಕಿಲೋಮೀಟರ್ ಎರ್ನಾಕುಲಮಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಈರೋಡ್ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಅಂದರೆ ನಮ್ಮ KSR ಬೆಂಗಳೂರು ಎರ್ನಾಕುಲಂ ಹೋಗುವಂಥ ವಂದೇ ಭಾರತ್ ಇಲ್ಲಿಗೆ 9 ಗಂಟೆಗೆ ಬರುತ್ತೆ, 9:05ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದೇ ಎರ್ನಾಕುಲಮಿಂದ ಬೆಂಗಳೂರಿಗೆ ಬರುವಂತಹ ವಂದೇ ಭಾರತ್ ಇಲ್ಲಿಗೆ 6 ಗಂಟೆ 40 ನಿಮಿಷಕ್ಕೆ ಬರುತ್ತೆ, 6 ಗಂಟೆ 45 ನಿಮಿಷಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಸಹ ಕೊಟ್ಟಿದ್ದಾರೆ.
ಸೊ ನೋಡಿ, ನಮ್ಮ ಕರ್ನಾಟಕನಲ್ಲಿ ಹುಟ್ಟಿ ತಮಿಳುನಾಡುವರೆಗೂ ಹರಿಯುವಂತಹ ಕಾವೇರಿ ನದಿ ಮೇಲೆ ಇವಾಗ ಕ್ರಾಸ್ ಆಗ್ತಾ ಇದ್ದೀವಿ. ಎಷ್ಟು ದೊಡ್ಡ ಬ್ರಿಡ್ಜ್ ಇದೆ ಅಂತ. ಸೊ ನೆಕ್ಸ್ಟ್ ಟೈಮ್ ಈ ರೂಟಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಈ ರೋಡ್ ಜಂಕ್ಷನ್ ಆಗಿದ ತಕ್ಷಣ ನಿಮಗೆ ಕಾವೇರಿ ನದಿ ಮೇಲೆ ನೀವು ಕ್ರಾಸ್ ಆಗ್ತೀರಾ. ಎರ್ನಾಕುಲಂ ಟಾಟಾನಗರ್ ಓವರ್ಟೇಕ್ ಡ್ರೈವರ್ ಇಲ್ಲ. ಓ एर्नाकुलम टाटानगर एक्सप्रेस. ಸೊ ಸರಿ ಸುಮಾರು 365 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಸೇಲಂ ಜಂಕ್ಷನ್ಗೆ ಬಂದಿದ್ದೀವಿ. ಬೆಂಗಳೂರಿಂದ ಎರ್ನಾಕುಲಂ ಹೋಗುವಂಥ ವಂದೇ ಭಾರತ್ ಇಲ್ಲಿಗೆ 8:13ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 8:15ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದೇ ಎರ್ನಾಕುಲಮಿಂದ ಬೆಂಗಳೂರಿಗೆ ಹೋಗುವಂಥ ವಂದೇ ಭಾರತ್ ಇಲ್ಲಿಗೆ ಸಾಯಂಕಾಲ 7:18ಕ್ಕೆ ಬರುತ್ತೆ, ಮತ್ತು 7:20ಕ್ಕೆ ಇಲ್ಲಿಂದ ಹೊರಡುತ್ತೆ. ಅದಕ್ಕೂ ಸಹ 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೇಲಂ ಜಂಕ್ಷನು, ಸೇಲಮಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಾವು ಲೆಫ್ಟ್ ಡೈವರ್ಷನ್ ತೊಗೊತೀವಿ. ಅದಾದಮೇಲೆ ಕಚೋಡಿ ಇದೆ, ಮದ್ರಾಸ್ ಮಿಕ್ಸ್ಚರ್ ಇದೆ, ಮಾಜಾ ಇದೆ, ಮತ್ತು ನನ್ನ ಒನ್ ಆಫ್ ಮೈ ಫೇವ್ರೇಟ್ ಸ್ವೀಟ್ ಮೈಸೂರು ಪಾಕ್ ಸಹ ಕೊಟ್ಟಿದ್ದಾರೆ. ಬೆಂಗಳೂರು ಕಂಟೋನ್ಮೆಂಟ್ ಮಧುರೈ ವಂದೇ ಭಾರತ್ ಎಕ್ಸ್ಪ್ರೆಸ್. ಜಲಾರಪೇಟೆ ಕಡೆಯಿಂದ ಬರ್ತಿರೋದು, ಮತ್ತು ನಾವು ಬೈಪಾಸ್ ಲೈನ್ ಮುಖಾಂತರ ಜಲಾರಪೇಟೆ ಕುಪ್ಪಂ ಮೇನ್ ಲೈನ್ಗೆ ಎಂಟ್ರ್ ಆಗ್ತೀವಿ ಇವಾಗ. से करा दिया मैंने तो
इधर कैप्चर करोगे सुमन भैया? आपका नहीं, अभी KGM में। हाँ ಸರಿ, ಸುಮಾರು 610 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಎರ್ನಾಕುಲಮಿಂದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕೃಷ್ಣರಾಜಪುರಂಗೆ ಎಂಟ್ರಾಗಿದ್ದೀನಿ. ನಮ್ಮ KR ಪುರಂಗೆ ಎಂಟ್ರಾಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 5:23ಕ್ಕೆ ಬರುತ್ತೆ ಬೆಳಗ್ಗೆ, ಅಂದರೆ KSR ಬೆಂಗಳೂರಿಂದ ಎರ್ನಾಕುಲಂಗೆ ಹೋಗುವಂಥ ಒಂದೇ ಭಾರತ್ ಇಲ್ಲಿಗೆ 5:23ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 5:25ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಅದೇ ಎರ್ನಾಕುಲಮಿಂದ ಬರುವಂಥ ಗಾಡಿ ಇಲ್ಲಿಗೆ 10:23ಕ್ಕೆ ಬರುತ್ತೆ ರಾತ್ರಿ, ಮತ್ತು 10:25ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಅದಕ್ಕೂ ಸಹ ಕೊಟ್ಟಿದ್ದಾರೆ. ಇದಾದಮೇಲಿಂದ ನೆಕ್ಸ್ಟ್ ಸ್ಟಾಪ್ ನಮಗಿರೋದೆ KSR ಬೆಂಗಳೂರು. ಹೋನೆಗೆ ಬಾದ್ ದರವಾಜೆ ಬಂದು ಬೆಳಗ್ಗೆ ಬರ್ತೀಯಲ್ಲ ಆಮೇಲೆ ಫೋಟೋ ವಾಪಸ್ ಮಾಡ್ಬೇಕು. ಫೋಟೋ ಕಂಪ್ಲೀಟ್ ಆಗಿದೆಯಾ? ಫೋಟೋ ಎಲ್ಲ ಕಂಪ್ಲೀಟ್ ಆಗಿದೆಯಾ? ದೇವಸ್ಥಾನಕ್ಕೆ ಹೋಗ್ಬೇಕು. ಅದೆಲ್ಲ ಎಲ್ಲರೂ ಹೋಗು ನೀನು. ಹೋಗ್ತೇನೆ. It was a government college. ಮೊಬೈಲ್ 624 ಕಿಲೋಮೀಟರ್ ಎರ್ನಾಕುಲಮಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ KSR ಬೆಂಗಳೂರು ರೀಚ್ ಆಗಿದ್ದೀವಿ. ಪ್ರತಿ ಬುಧವಾರ ಬಿಟ್ಟು ಪ್ರತಿದಿನ ರನ್ ಆಗುವಂಥ ಗಾಡಿ ಇದು. ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರಿಂದ ಪ್ರತಿ ಬುಧವಾರ ಈ ಟ್ರೈನು ರನ್ ಆಗಲ್ಲ. ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆಳಗ್ಗೆ 5:10ಕ್ಕೆ ಹೊರಡುತ್ತೆ KSR ಬೆಂಗಳೂರು, ಮತ್ತು ಅದೇ ದಿನ 1:50 ಸರಿ ಸುಮಾರು ನೀವು ಎರ್ನಾಕುಲಂ ರೀಚ್ ಆಗ್ತೀರಾ. ಇದೇ ಗಾಡಿ ಸೇಮ್ ಅವತ್ತಿನ ದಿನವೇ ರಿವರ್ಸ್ ಆಗಿ ಎರ್ನಾಕುಲಮಿಂದ 2:20ಕ್ಕೆ ಹೊರಡುತ್ತೆ. ಅಲ್ಲಿಂದ 2:20ಕ್ಕೆ ಹೊರಟ್ರೆ 11 ಗಂಟೆ ಸರಿ ಸುಮಾರು ನೀವು KSR ಬೆಂಗಳೂರು ರೀಚ್ ಆಗ್ತೀರಾ. ಟೋಟಲಾಗಿ ಹೇಳ್ದಂಗೆ 620 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. ಇನ್ನು ವೆರಿ ಇಂಪಾರ್ಟೆಂಟ್ ಕಂಟ್ರಿ ಕಾಸ್ಟಿಂಗ್ ಬಗ್ಗೆ ಹೇಳ್ತೀನಿ. ಬೆಂಗಳೂರಿಂದ ಎರ್ನಾಕುಲಂಗೆ ಚೇರ್ ಕಾರ್ ಕೋಚ್ ಅಂದರೆ ನಾವು ಟ್ರಾವೆಲ್ ಮಾಡಿದ್ವಲ್ಲ 3/2, ಅದರಲ್ಲಿ ಟ್ರಾವೆಲ್ ಮಾಡಿದ್ರೆ 1,655 ರೂಪಾಯಿ ಆಗುತ್ತೆ, ಇನ್ಕ್ಲೂಡಿಂಗ್ ಕೇಟ್ರಿಂಗ್ ಚಾರ್ಜಸ್ಸು. ಎಕ್ಸಿಕ್ಯೂಟಿವ್ ಆದರೆ 3,015 ರೂಪಾಯಿ ಆಗುತ್ತೆ, ಇನ್ಕ್ಲೂಡಿಂಗ್ ಕೇಟ್ರಿಂಗ್ ಚಾರ್ಜಸ್. ಅದೇ ಎರ್ನಾಕುಲಮಿಂದ ನೀವು ಬೆಂಗಳೂರು ಏನಾದರೂ ಬರ್ತಿದ್ದೀರಾ ಚೇರ್ ಕಾರ್ ಕೋಚಲ್ಲಾದರೆ 1,615 ರೂಪಾಯಿ ಆಗುತ್ತೆ. ಅದೇ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಕೋಚಲ್ಲಾದರೆ 2,980 ರೂಪಾಯಿ ಆಗುತ್ತೆ ಎರ್ನಾಕುಲಮಿಂದ KSR ಬೆಂಗಳೂರವರೆಗೂ. ಕ್ಲೀನ್ನೆಸ್ಸು ಪ್ರಯಾರಿಟಿ ವೈಸಲ್ಲೆಲ್ಲ ಟಾಪ್ ನಾಚ್ ಕಂಟ್ರಿ. ಈ ರೂಟಲ್ಲಿ ಎರ್ನಾಕುಲಂ ಟು ಬೆಂಗಳೂರು ಫಾಸ್ಟೆಸ್ಟ್ ಟ್ರೈನ್ ಅಂತ ಒಂದೇ ಭಾರತ್ ಬಂದಾಗಿದೆ. ಸೊ ನೆಕ್ಸ್ಟ್ ಟೈಮಿಂದ ಎರ್ನಾಕುಲಂ ನೀವೇನಾದರೂ ಹೋಗ್ತಿದ್ದೀರಾ ಅಂದರೆ ಕಂಫರ್ಟು ಮತ್ತು ಸ್ಪೀಡ್ ಏನಾದ್ರು ನೋಡ್ತಿದ್ರೆ ವಂದೇ ಭಾರತ್ ಈಸ್ ಯುವರ್ ಪ್ರಯಾರಿಟಿ. ವಂದೇ ಭಾರತ್ ಈಸ್ ಆಲ್ವೇಸ್ ದ ಪ್ರಯಾರಿಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಇನಾಗ್ರಲ್ ಜರ್ನಿ ನಿಮ್ಮ ಮುಂದೆ ತಂದಿದ್ದಾಯಿತು. ಪ್ರೆಸೆಂಟೇಷನ್ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ KSR ಬೆಂಗಳೂರಿಂದ. ಮತ್ತು ಬುಧವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.